ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ವಿಶ್ವಭುಜೇ ನಮಃ. ಓಂ ರಪಾಂಸಿ ತ್ವಂ ಶತಾನ್ಯವಶಂಬರಸ್ಯ ಪುರೋ ಜಗಂಥಾ ಪ್ರತೀನಿಧಸ್ಯೋಃ ಅಶಿಕ್ಷೋ ಯತ್ರ ಶಚ್ಯಾ ಶಚೀವೋ ದಿವೋ ದಾಸಾಯ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 245ನೇಯ ವಿಶ್ವಭುಕ್ ಅನ್ನುವ ನಾಮ ಮತ್ತು ಅದನ್ನು ವ್ಯಾಖ್ಯಾನಿಸುವಂಥ ಬೃಹತಿ ಮಂತ್ರ, ಇದನ್ನು ನಾವೀಗ ನೋಡ್ತಾ ಇದ್ದೀವಿ. ಮೂಲ ಋಗ್ವೇದದ 6ನೇ ಮಂಡಲದಲ್ಲಿ 31ನೇ ಸೂಕ್ತದಲ್ಲಿ ಬರುವಂಥ 2 ಮಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಈ ಬೃಹತಿಯನ್ನು ಸಂಪಾದನೆ ಮಾಡಿದ್ದಾರೆ. 36 ಅಕ್ಷರಗಳಿಂದ ಕೂಡಿದಂಥ ಛಂದೋಬದ್ಧವಾದ ಮಂತ್ರಕ್ಕೆ ಬೃಹತಿ ಮಂತ್ರ ಅಂತ ಹೀಗೆ ಹೇಳ್ತಾರೆ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳಿದಂಥ ಅರ್ಥ ಮತ್ತು ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯ ಹೇಳಿದ ಅರ್ಥ ಇದನ್ನು ನೋಡಿದ್ದೀವಿ. ಸಂಪಾದನೆ ಮಾಡಿದ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥವನ್ನು ಕೂಡ ನೋಡಿದ್ದೀವಿ. ವಿಶ್ವಭುಕ್ ಅಂದರೆ ಇಡೀ ಜಗತ್ತನ್ನು ಪಾಲಿಸುವವನು, ಹಾಗೆ ನಾಶಪಡಿಸುವವನು, ಜಗತ್ತಿಗೆ ಜ್ಞಾನ ಆನಂದ ಇತ್ಯಾದಿಗಳನ್ನು ಕೊಡುವವನು, ಹೆಚ್ಚೇಕೆ ಎಲ್ಲವನ್ನೂ ಕೂಡ ಕೊಡುವವನು ಅಂತಲೇ ಅದರ ಅರ್ಥ. ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಹೀಗೆ ಪ್ರತಿಯೊಂದನ್ನು ಕೊಡುವವನು ಅಂತ ಅರ್ಥ. ದಿವೋದಾಸ ಅಂದರೆ ಲಕ್ಷ್ಮೀದೇವಿಯ ದಾಸ ಅಂತ ಅರ್ಥ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಶಾಸ್ತ್ರ, ಆ ಶಾಸ್ತ್ರದಿಂದ ಶ್ರವಣ ಮನನ ಮತ್ತು ಶಾಸ್ತ್ರೋಕ್ತವಾದ ಧ್ಯಾನ ಇತ್ಯಾದಿಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥವನು. ಅಂಥವನಿಗೆ ಭಗವಂತನೇ ನೀನು ಎಲ್ಲವನ್ನೂ ಕೂಡ ಕೊಟ್ಟಿದ್ದಿ. ಲಕ್ಷ್ಮೀದೇವಿಯನ್ನು ದ್ಯು ಅಂತ ಯಾಕೆ ಹೇಳ್ತಾರೆ ಅಂದರೆ ಅವಳು ಸರ್ವ ಸ್ತ್ರೀಯರಲ್ಲೂ ಉತ್ತಮಳಾದ್ದರಿಂದ ಪರಮಾತ್ಮನ ಜೊತೆಗೆ ಕ್ರೀಡಿಸುವುದರಿಂದ ಅವಳನ್ನು ದ್ಯು ಅಂತ ಹೇಳ್ತಾರೆ ಅನ್ನೋದನ್ನೆಲ್ಲ ನೋಡಿದ್ದೇವೆ. ರಪಃ ಅಂದರೆ ಪ್ರಾರಬ್ಧ ಕರ್ಮ ಮತ್ತು ಅಜ್ಞಾನಾದಿ ಶತ್ರುಗಳು, ಇವೆಲ್ಲವೂ ಕೂಡ ಅದನ್ನು ನಾಶ ಮಾಡ್ತಿ ಅಂತ ಕೂಡ ಹೀಗೆ ಹಿಂದೆ ಬಂದಿದೆ. ಶಂಬರ ಅಂತ ಅಲ್ಲಿ ಒಂದು ಶಬ್ದ ಇದೆ. ಶಚೀವೋ ತ್ವಂ ಶತಾನ್ಯವ ಶಂಬರಸ್ಯ ಪುರೋ ಜಗಂಥಾ ಪ್ರತೀನಿ. ನಮಗೆ ಈ ಹಿಂದೆ 100 ಜನ್ಮಗಳಾಗಿ ಹೋಗಿವೆ, ಮುಂದೆ ಕೂಡ ಅನೇಕ ಜನ್ಮಗಳು ಆಗುವಿವೆ. ಅವುಗಳಲ್ಲಿ ಎಲ್ಲ ದೇಹಗಳು ಕೂಡ ನಮಗೆ ಅಜ್ಞಾನದಿಂದಲೇ ಬಂದಿರುವುದು. ಅಜ್ಞಾನದಿಂದ ಬಂದಿರುವಂತಹ ಆ ದೇಹಗಳನ್ನೆಲ್ಲವನ್ನು ಕೂಡ ಈ ಭಗವಂತ ನಾಶಪಡಿಸ್ತಾನೆ ಅಂತ. ಅದೃಷ್ಟ ಅಶ್ರುತ ವಸ್ತುತ್ವ ಸಜೀವ ಯಃ ಪುನರ್ಭವ ಅಂತ ಭಾಗವತ ಅದನ್ನ ವರ್ಣನೆ ಮಾಡ್ತದೆ. ಭಗವಂತನನ್ನ ಕಾಣಬೇಕಾದಂಥ ವಸ್ತು ಅಂದರೆ ಭಗವಂತ. ನಮ್ಮೊಳಗೆ ವಾಸ ಮಾಡಿಕೊಂಡಿದ್ದು ನಮ್ಮನ್ನ ಪ್ರೇರಿಸುವಂತಹ ಭಗವಂತನೇ ವಸ್ತು. ಆ ವಸ್ತುವನ್ನು ಈ ಜೀವ ನೋಡಲಿಲ್ಲ. ಯಾಕೆಂದರೆ ಅವನ ಕುರಿತು ಶ್ರವಣ ಮಾಡಲಿಲ್ಲ, ಮನನ ಮಾಡಲಿಲ್ಲ, ಧ್ಯಾನ ಮಾಡಲಿಲ್ಲ. ಆದ್ದರಿಂದ ಈ ಜೀವನಿಗೆ ಈ ಅನೇಕ ಶರೀರಗಳು ಬಂದೊದಗಿವೆ. ಈ ಶರೀರಗಳನ್ನು ಜ್ಞಾನ ಕೊಟ್ಟು ನಾಶ ಮಾಡುವವನು ಈ ಭಗವಂತ ಅಂತ ಈ ಹಿಂದೆ ಅದು ಬಂದಿದೆ. ಶಂಬರ ಅನ್ನುವ ಶಬ್ದ ಹೇಗೆ ನಿಷ್ಪನ್ನ ಆಯಿತು? ಶಂಬರ ಅಂದರೆ ಬೇರೆ ಯಾವನೋ ಒಬ್ಬ ರಾಕ್ಷಸ ಅಲ್ಲ. ಶಂಭ ಸಂಬಂಧೆ ಅಂತ ಒಂದು ಧಾತು, ಶಂಭ ಸಂಬಂಧನೆ ಅಂತ. ಶಂಭಯತಿ ಅಂದರೆ ಜೀವನನ್ನು ಕಟ್ಟಿ ಹಾಕುವಂಥದ್ದು. ಅತೀವ ಬಂಧಕಂ, ಇದು ಭಗವಂತಾಚಾರ್ಯರು ಮಾಡಿದ ಅರ್ಥ ಇದೆ. ನಮ್ಮನ್ನು ಚೆನ್ನಾಗಿ ಕಟ್ಟಿ ಹಾಕುವಂಥ ಯಾವುದಾದ್ರೂ ಒಂದು ಸಂಗತಿ ಇದ್ದರೆ ಅದು ಅಜ್ಞಾನವೇ. ಅನಾದಿ ಕಾಲದಿಂದಲೂ ನಮ್ಮನ್ನು ಕಟ್ಟಿ ಹಾಕೇ ಇದೆ. ಮುಂದೆ ಮುಕ್ತರಾದ ಮೇಲೂ ಕೂಡ ನಮಗೆ ಪರಮಾತ್ಮನ ಕುರಿತಾದಂಥ ಪೂರ್ಣ ಜ್ಞಾನ ಏನೂ ಇರೋದಿಲ್ಲ.
ಆದ್ದರಿಂದ ಆ ಅಜ್ಞಾನ ಅಂತ ಅನ್ನೋದು ನಮಗೆ ಆ ದೃಷ್ಟಿಯಿಂದ ಯಾವಾಗಲೂ ಇದ್ದೇ ಇರ್ತದೆ. ತಪ್ಪು ತಿಳುವಳಿಕೆ ಇರೋದಿಲ್ಲ ಮುಂದೆ, ಆದರೆ ಜ್ಞಾನದ ಕೊರತೆ ಮಾತ್ರ ಇದ್ದೇ ಇರ್ತದೆ. ಹೀಗೆ ಶಂಬರ ಅಂದರೆ ಅತೀವ ಬಂಧಕವಾದಂತಹ ಅಜ್ಞಾನ ಅಂತ, ಶಂಭಯತಿ ಇತಿ ಶಂಬರಂ ಅಂತ ಭಗವಂತಾಚಾರ್ಯ ಹೇಳಿದ್ದಾರೆ ಅರ್ಥ. ಶಂಭ ಸಂಗ್ರಹೆ ಅಂತ ಮತ್ತೊಂದು ಧಾತುವನ್ನು ಕೂಡ ನಾವು ಪರಿಗಣಿಸಿದರೆ, ಅಥವಾ ಅದೇ ಧಾತುವಿಗೆ ಅದೇ ಅರ್ಥ. ಶಂಭ್ಯತೆ ಅಂದರೆ ಸಂಗ್ರಹ್ಯತೆ, ಜೀವೆ, ಜೀವನಲ್ಲಿ ಚೆನ್ನಾಗಿ ಸಂಗ್ರಹಿಸಲ್ಪಟ್ಟದ್ದು. ಹಿಂದೆ ನಾವು ಗಳಿಸಿದ ಸಂಪತ್ತು ಮುಂತಾದ ಯಾವುದೂ ನಮ್ಮಲ್ಲಿಲ್ಲ. ನಮ್ಮಲ್ಲಿ ದೊಡ್ಡ ಪ್ರಮಾಣದಿಂದ ಸಂಗ್ರಹಿತ ಆಗಿರುವಂಥದ್ದು, ನಿಧಾನವಾಗಿ ಕರಗದೇ ಇರುವಂಥದ್ದು ಯಾವುದು ಅಂದರೆ ಈ ಅಜ್ಞಾನ. ಈ ಅರ್ಥವನ್ನು ಕೂಡ ಇಟ್ಕೋಬಹುದು. ಶಂಭ್ಯತೆ, ಸಂಗ್ರಹ್ಯತೆ ಅಂತ ಕೂಡ ನಾನು ಒಂದು ಅರ್ಥವನ್ನು ಅಲ್ಲಿ ಕಾಣಿಸಿದ್ದೇನೆ. ಮುಂದೆ ದಸ್ಯು ಅಂತಿದೆ. ಶಂಬರಸ್ಯ ದಸ್ಯೋಹೋ ಅಂತ. ದಸ್ಯು ಅಂದರೆ ದಸು ಉಪಕ್ಷಯ ಅನ್ನೋ ಧಾತು. ಉಪಕ್ಷಯ ಅಂದರೆ ಕ್ಷೀಣನಾಗುವುದು ಅಂತ ಅದರ ಅರ್ಥ. ದಸ್ಯತಿ ಪುರುಷಂ ಪರಂತು ಯಾತಿ ತತ್ವಜ್ಞಾನೇನ ಜಾಗರಣೇನ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡ್ಕೋಬಹುದು ನಾವು. ಕಳ್ಳರಿಗೆ ದಸ್ಯು ಅಂತ ಯಾಕಂತಾರೆ? ದಸ್ಯತಿ ಪರಸ್ವಂ, ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸುವುದರಿಂದ ಕಳ್ಳರನ್ನು ದಸ್ಯು ಅಂತಂತಾರೆ. ದಸು ಉಪಕ್ಷಯನ ಧಾತುವಿಗೆ ಯುಚ್ ಅಂತ ಪ್ರತ್ಯಯ ಬಂದು ಹುಟ್ಟಿರುವಂತಹ ರೂಪ ಅದು ಈಗಿನ ವ್ಯಾಕರಣದಲ್ಲಿ. ಆಚಾರ್ಯರ ದೃಷ್ಟಿಯಲ್ಲಿ ದಸ ಮತ್ತು ಯು ಅದೆಲ್ಲದಕ್ಕೂ ಕೂಡ ಒಂದು ಅರ್ಥ ಬೇಕು. ಆಚಾರ್ಯರಿಗೆ ಮಹಾವ್ಯಾಕರಣಕ್ಕೆ ಹೊಂದುವಂತಹ ಒಂದು ನಿಷ್ಪತ್ತಿಯನ್ನು ನಾವು ಊಹಿಸುವುದಾದ್ರೆ ಅದು ಹೀಗಾಗ್ತದೆ. ದಸ್ಯತಿ ಯಾತಿಚ ಇತಿ ದಸ್ಯು ಅಂತ. ದಸ್ಯತಿ ಅಂದರೆ ಪುರುಷನನ್ನ ಅಪಹಾರ ಮಾಡ್ತದೆ, ಪುರುಷನನ್ನ ಅವನ ದಾರಿ ತಪ್ಪಿಸ್ತದೆ ಈ ಅಜ್ಞಾನ. ಆದರೆ ಯಾತಿ ತತ್ವಜ್ಞಾನ ಬಂದಾಗ ಹೊರಟು ಹೋಗ್ತದೆ. ದಸ್ಯತಿ ಪುರುಷಂ ಯಾತಿ ತತ್ವಜ್ಞಾನೇನ ಜಾಗರಣೇನ ಅಂತ ನಾನು ಅರ್ಥ ಬರೆದಿದ್ದೇನೆ. ಕಳ್ಳರು ಕೂಡ ನಮ್ಮನ್ನ ಕ್ಷೀಣರನ್ನಾಗಿ ಮಾಡ್ತಾರೆ, ನಮ್ಮನ್ನು ಎಲ್ಲವನ್ನೂ ದೋಚಿ ನಮ್ಮನ್ನು ಅವರು ಧನರಹಿತರನ್ನಾಗಿ ಮಾಡ್ತಾರೆ. ಆದರೆ ನಾವು ಎಚ್ಚರಿಕೆಯಿಂದ ಇದ್ರೆ ಅವರು ಓಡಿ ಹೋಗ್ತಾರೆ. ಯಾತಿ ಅಂದರೆ ಓಡಿ ಹೋಗೋದು. ಹಾಗೆ ಅಜ್ಞಾನವೂ ಕೂಡ ನಮ್ಮನ್ನು ಕ್ಷೀಣರನ್ನಾಗಿ ಮಾಡುವಂತಹ, ನಮ್ಮನ್ನ ತೊಂದರೆಗೀಡು ಮಾಡುವಂಥದ್ದು ಈ ಅಜ್ಞಾನ. ಆದರೆ ಜಾಗರಣ ಅಂದರೆ ತತ್ವಜ್ಞಾನ ಅಂತ ಅರ್ಥ ಇಟ್ಕೊಂಡ್ರೆ, ಈ ಕಳ್ಳರು ನಾವು ಜಾಗೃತರಾಗಿದ್ದಾಗ ಓಡಿ ಹೋಗ್ತಾರೆ. ಈ ಅಜ್ಞಾನ ಅನ್ನೋದು ನಾವು ಜಾಗರಣ ಅಂದರೆ ತತ್ವಜ್ಞಾನವನ್ನು ಪಡ್ಕೊಂಡಾಗ ಅದು ಓಡಿ ಹೋಗ್ತದೆ. ಇದು ನಮಗೆ ಹಿಂದೆ ಅನೇಕ ಕಡೆ ಬಂದಿದೆ. ನಿದ್ರೆ ಅಂದರೆ ಅಜ್ಞಾನ, ಹಗಲು ಅಂದರೆ ಜ್ಞಾನ ಅಂತ ಅರ್ಥ. ಇದೆಲ್ಲ ಬಂದಿದೆ ಭಗವದ್ಗೀತಾದಲ್ಲಿ ಕೂಡ. ಸಾ ನಿಶಾ ಪಶ್ಯತೋ ಮುನೇಹೆ ಯಸ್ಯಾಂ ಜಾಗೃತಿ ಭೂತಾನಿ ಇತ್ಯಾದಿ ಶ್ಲೋಕಗಳಲ್ಲಿ ಆ ವಿಷಯ ಬಂದಿದೆ. ಹೀಗೆ ದಸ್ಯತಿ ಯಾತಿ ಚ ಇತಿ ದಸ್ಯ ಅಂತ ಆಯಿತು. ಉಕಾರ ಏನಿದೆ, ಆ ಉಕಾರ ಅನ್ನೋದು ಆ ಸ್ವಭಾವ ಅನ್ನೋ ಅರ್ಥವನ್ನು ತೋರಿಸ್ತದೆ. ಇದಿಷ್ಟು ದಸ್ಯು ಶಬ್ದಕ್ಕೆ ನನ್ನ ನಿಷ್ಪತ್ತಿ. ಇಲ್ಲಿ ವಿಶ್ವಭುಕ್ ಅಂತಿದೆಯಲ್ಲ, ವಿಶ್ವ ಅಂದ್ರೆ ಎಲ್ಲವೂ ಅಂತ ಅರ್ಥ. ಅಷ್ಟೇ ಅಲ್ಲದೆ ವಿಶ್ವ ಅನ್ನೋ ಶಬ್ದಕ್ಕೆ ಜೀವ ಅಂತಲೂ ಕೂಡ ಅರ್ಥ ಇದ್ದೇ ಇದೆ. ಭಾಗವತ ತಾತ್ಪರ್ಯದಲ್ಲಿ ಅದು ಬಂದಿದೆ. ಹಿಂದೆ ವಿಶ್ವಂ ವಿಷ್ಣು ಷಟ್ಕಾರೋ ಅನ್ನುವಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಆ ನಿಷ್ಪತ್ತಿಯನ್ನು ನಾವು ನೋಡಿದ್ವಿ. ಶರೀರದಲ್ಲಿ ಪ್ರವೇಶ ಮಾಡಿರುವುದರಿಂದ ಈ ಜೀವನಿಗೆ ವಿಶ್ವ ಅಂತ ಹೇಳಬೇಕು. ಹೀಗೆ ಈ ಏತತ್ ಶರೀರಂ ವಿಶ್ವ ಅಂತನ್ನುವಲ್ಲಿ ವಿಶ್ವ ಅಂತಂದ್ರೆ ಒಂದು ಧಾತು ಇದೆ, ವ ಅಂತನ್ನುವಲ್ಲಿ ಮತ್ತೊಂದಿದೆ. ಆಚಾರ್ಯರು ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ವೃದಾಹೃತ ಭಾಗವತ ತಾತ್ಪರ್ಯದ ಮಾತನ್ನು ಮಾತ್ರ ಉದ್ಧರಿಸಿದ್ದಾರೆ. ವಿಶ್ವ ಅನ್ನೋ ಶಬ್ದ ಹೇಗೆ ನಿಷ್ಪನ್ನ ಆಯಿತು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿದರೆ, ವಿಶ್ವ ಅನ್ನೋಲ್ಲಿ ವಿಶ್ವ ಅಂತ ಒಂದಿದೆ, ಅದು ವಿಷ ಪ್ರವೇಶನ ಅನ್ನೋ ಧಾತು ಆಯಿತು. ವ ಅನ್ನುವುದು ವಾಗತಿ ಗಂಧನಯೋ ಅಂತ ಧಾತು. ಹಾಗಿಟ್ಕೊಂಡಾಗ ವಿಷ ಅಂದರೆ ಈ ಶರೀರದಲ್ಲಿ ಪ್ರವೇಶ ಮಾಡುವುದು, ಮುಂದೆ ವಾತಿ ಅಂದರೆ ಹೊರಟು ಹೋಗೋದು. ಈ ಶರೀರದಲ್ಲಿ ಇವತ್ತಿದ್ದಾನೆ, ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದಾನೆ, ಇದಾದ್ಮೇಲೆ ವಾತಿ ಮುಂದಿನ ಶರೀರಕ್ಕೆ ಹೋಗ್ತಾನೆ. ಅದಕ್ಕೆ ವಾತಿ ಗಚ್ಚತಿ ಶರೀರಾಂತರಂ ಇದು ವಿಶ್ವ. ಇದು ವಿಶ್ವ ಅಂತಂದ್ರೆ ಜೀವ ಅಂತ ಅರ್ಥ. ನಾನು ಇದನ್ನ ಹೀಗೆ ಅರ್ಥ ಮಾಡ್ಕೊಂಡಿದ್ದೇನೆ. ಯಾಕೆ ಹಾಗೆ ಅರ್ಥ ಮಾಡಿದ್ದೇನೆ ಅಂದರೆ, ಆಚಾರ್ಯರು ಜೀವ ಅನ್ನೋ ಶಬ್ದಕ್ಕೆ ಒಂದು ಅರ್ಥವನ್ನ ಛಾಂದೋಗ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದರ ಅನುಸಾರವಾಗಿ ವಿಶ್ವ ಅನ್ನೋ ಶಬ್ದಕ್ಕೂ ಕೂಡ ಅರ್ಥ ಮಾಡಬೇಕು ಅಂತ ನಾನು ಊಹೆ ಮಾಡಿದ್ದೇನೆ. ವಿಶ್ವ ಅನ್ನೋ ಶಬ್ದಕ್ಕೆ ಶರೀರದಲ್ಲಿ ಪ್ರವೇಶ ಮಾಡಿದ್ದು ಅಂತ ಮಾತ್ರ ಅರ್ಥ ಹೇಳಿದ್ದಾರೆ ಆಚಾರ್ಯರು. ಪ್ರವೇಶ ಮಾಡಿದ್ದಾನೆ, ಮತ್ತು ಇಲ್ಲಿಂದ ಮುಂದಿನ ಶರೀರಕ್ಕೆ ಹೋಗ್ತಾನೆ. ಹಾನಾ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ
ಜೀವೋ ಹಂಸ ಇತಿ ಪ್ರೋಕ್ತಃ ಅಂತ ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಮಹಾಭಾರತದ ಮಾತನ್ನ ಉದ್ಧರಿಸ್ತಾರೆ. ಹಂಸ ಅಂತ ಜೀವನಿಗೆ ಹೇಳ್ತಾರೆ. ಯಾಕೆ ಅಂದರೆ ಹಮ್ ಅಂದರೆ ಹಳೆಯ ಶರೀರವನ್ನು ಬಿಡುವುದು, ಹ ಅಂದರೆ ಹಳೆಯ ಶರೀರವನ್ನು ಬಿಡುವುದು, ಸ ಅಂದರೆ ಸ್ವೀಕಾರ ಮಾಡುವುದು, ಹೊಸ ಶರೀರವನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ ಮುಕ್ತಿಯವರೆಗೂ. ಅದಕ್ಕಾಗಿ ಜೀವನನ್ನು ಹಂಸ ಅಂತ ಹೇಳ್ತಾರೆ. ವಿಶ್ವ ಅಂದ್ರೂ ಅದೇ ಅರ್ಥ ಆಯ್ತು. ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದಾನೆ, ಇದು ಶರೀರ ಮುಪ್ಪಾದಾಗ ಇಲ್ಲಿಂದ ವಾತಿ ಬೇರೆ ಕಡೆ ಹೊರಟು ಹೋಗ್ತಾನೆ. ಹೇಗೆ ಅರ್ಥ ಅಂದರೆ ಸಂಸಾರಿಣೋ ಜೀವತಾತು ಜನನಾದ್ವಾನತಸ್ತಥಾ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯ ಒಂದು ಕಡೆ ಜೀವ ಶಬ್ದದ ಅರ್ಥ ಹೇಳಿದ್ದಾರೆ. ಸಂಸಾರಿಯಾದ ಜೀವ ನೋಡಿದ್ರೆ, ಸಂಸಾರಿ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಸರಣ ಸಂಚಾರ ಮಾಡ್ತಾ ಇರೋದು ಅಂತ ಅರ್ಥ. ಸಂಚಾರಿ ಅಂದ್ರು ಸಂಸಾರಿ ಅಂದ್ರು ಅರ್ಥ ಒಂದೇ. ಜೀವ ಯಾಕೆ ಸಂಸಾರಿಯಾಗಿದ್ದಾನೆ ಅಂದ್ರೆ ಅವನಿಗೆ ಜೀವ ಅಂತ ಯಾಕೆ ಕರೀತಾರೆ ಅಂದ್ರೆ ಜೀವ ಅನ್ನೋರಿ ಜ ಅಂತ ಒಂದು ಶಬ್ದ ಇದೆ, ಅದಕ್ಕೆ ಹುಟ್ಟುವುದು ಅಂತ ಅರ್ಥ. ವ ಅಂದ್ರೆ ಹೋಗುವುದು ಅಂತ ಅರ್ಥ. ಜನನಾತ್ ವಾನತಸ್ತಥ ಹುಟ್ಟಿದ್ದಾನೆ ಮತ್ತೆ ಇಲ್ಲಿಂದ ಹೋಗ್ತಾನೆ, ಅದಕ್ಕಾಗಿ ಆತನನ್ನ ಜೀವ ಅಂತ ಹೀಗೆ ಶಬ್ದದಿಂದ ಹೇಳ್ತಾರೆ. ಹೀಗೆ ಜಿ ಮತ್ತು ವ ಒಂದು ಹುಟ್ಟು ಅನ್ನೋದನ್ನು ತೋರಿಸ್ತದೆ, ಇನ್ನೊಂದು ಈ ಶರೀರವನ್ನು ಬಿಟ್ಟು ನಡಿತಾನೆ ಅನ್ನೋದನ್ನು ತೋರಿಸ್ತದೆ. ಹಾಗೆ ವಿಶ್ವ ಅನ್ನೋದು ಅದನ್ನೇ ಹೇಳ್ತದೆ. ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದಾನೆ, ವ ಈ ಶರೀರದಿಂದ ಹೊರಟೋಗ್ತಾನೆ. ಆಚಾರ್ಯರ ಜೀವ ಅನ್ನೋ ಶಬ್ದಕ್ಕೆ ನಿಷ್ಪತ್ತಿಯನ್ನು ಕೇಳಿ ವಿಶ್ವ ಅನ್ನೋ ಶಬ್ದಕ್ಕೂ ಕೂಡ ಹೀಗೆ ನಿಷ್ಪತ್ತಿಯನ್ನು ಮಾಡಬಹುದು ಅಂತ ನಾನು ಆಲೋಚನೆ ಮಾಡಿದ್ದೇನೆ. ಆಯ್ತು, ಇದು ವಿಶ್ವ ಅನ್ನೋ ಶಬ್ದಕ್ಕೆ ಅರ್ಥ. ಈ ಭಗವಂತಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ವಿಶ್ವಭುಕ್ ಅಂತ ಅನ್ನೋದಕ್ಕೆ? ವಿಶ್ವಂ ಧರ್ಮಜ್ಞಾನಾದಿಕಂ ಭಕ್ತಾನ್ ಭೋಜಯತಿ. ಈ ವಿಶ್ವ ಅಂದ್ರೆ ಎಲ್ಲವನ್ನು ಅಂತ ಅರ್ಥ. ಎಲ್ಲವನ್ನೂ ಕೊಡ್ತಾನೆ ಭಕ್ತರಿಗೆ. ಏನು ಕೊಡ್ತಾನೆ ಅಂದ್ರೆ ಧರ್ಮದ ಮಾರ್ಗವನ್ನು ತೋರಿಸ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಮುಂದೆ ಮುಕ್ತಿಯನ್ನು ಕೊಡ್ತಾನೆ. ಹೀಗೆ ಎಲ್ಲವನ್ನು ಭೋಜಯತಿ ಉಣ್ಣಿಸುವುದರಿಂದ ಆತನನ್ನ ವಿಶ್ವಭುಕ್ ಅಂತ ಹೀಗೆ ಹೇಳಬೇಕು. ಮತ್ತೆ ಬನ್ನಂಜ ಗೋವಿಂದಾಚಾರ್ಯ ಅರ್ಥ ಹೇಳಿದ್ದಾರೆ ವಿಶ್ವಂ ಭುನಕ್ತಿ. ವಿಶ್ವ ಅಂದ್ರೆ ಪ್ರಪಂಚ, ಅದನ್ನ ಭುನಕ್ತೆ ಅಂದ್ರೆ ಪಾಲಿಸ್ತಾನೆ ಅಂತ ಅರ್ಥ. ಯಾವಾಗ? ಸ್ಥಿತಿ ಕಾಲದಲ್ಲಿ. ಭುಂಕ್ತೆ ಮುಂದೆ ಪ್ರಳಯ ಕಾಲದಲ್ಲಿ ಅದನ್ನ ನುಂಗಿ ನೀರು ಕುಡಿದು ಬಿಡ್ತಾನೆ. ಆ ಕಾರಣಕ್ಕಾಗಿ ಆ ಭಗವಂತ ವಿಶ್ವಭುಕ್ ಅಂತ. ನಾನು ಅರ್ಥ ಏನು ಮಾಡ್ಕೊಂಡಿದ್ದೇನೆ, ಎಲ್ಲವನ್ನೂ ಸೇರಿಸ್ಕೊಂಡಿದ್ದೇನೆ. ಹಿಂದಿನವ್ರು ಹೇಳಿದ ಎಲ್ಲವನ್ನೂ ಕೂಡ ಸೇರಿಸ್ಕೊಂಡಿದ್ದೇನೆ. ವಿಶ್ವ ಅಂದ್ರೆ ಎಲ್ಲವೂ ಅಂತ ಅಷ್ಟ ಮಾತ್ರ ಹಿಂದಿನವ್ರು ಅರ್ಥ ಹೇಳಿದ್ದಾರೆ. ವಿಶ್ವ ಅಂದ್ರೆ ಜೀವ ಅಂತ ಅರ್ಥ. ವಿಶ್ವಭುಕ್ ಅನ್ನೋಲ್ಲಿ ವಿಶ್ವ ಅಂತ ಶಬ್ದ ಇದೆಯಲ್ಲ, ಸಕೃತುಚ್ಚರಿತ ಶಬ್ದ ಅನೇಕ ಅರ್ಥೇ ಪ್ರಯುಕ್ತ, ಅದನ್ನ ತಂತ್ರ ಅಂತ ಹೇಳ್ತಾರೆ. ಒಂದು ಬಾರಿ ಬಂದ ಶಬ್ದವನ್ನು ಎರಡೆರಡು ಬಾರಿ ಇಟ್ಕೊಂಡ್ರೆ ಅದಕ್ಕೆ ತಂತ್ರ ಅಂತ ಕರೀತಾರೆ. ವಿಶ್ವ ಅಂದ್ರೆ ಜೀವನಿಗೆ, ವಿಶ್ವ ಅಂದ್ರೆ ಎಲ್ಲವನ್ನು, ಅಂದ್ರೆ ಅವನಿಗೇನಾಗಬೇಕೋ ಅದೆಲ್ಲವನ್ನು. ಅವನಿಗೆ ಭಗವಂತನ ಪಟ್ಟ ಏನೂ ಸಿಗೋದಿಲ್ಲ, ಅದರಿಂದ ಭಗವಂತನ ಪಟ್ಟ ಇವನಿಗೆ ದೊರೆಯೋದು ಇಲ್ಲ, ಭಗವಂತ ಕೊಡೋದು ಇಲ್ಲ. ಅವನಿಗೆ ಏನು ಸಿಗಬೇಕಾಗಿದೆ, ಏನು ಸಿಗಬಹುದಾಗಿದೆ ಅದನ್ನು ಕೊಡ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಏತಾದೃಶಂ ಜೀವಂ ವಿಶ್ವಶಬ್ದ ವಾಚ್ಯನಾದ ಜೀವನನ್ನು ಭುನಕ್ತಿ ಪಾಲಯತಿ. ಹೇಗೆ ಅಂದರೆ ಉತ್ಪತ್ತ್ಯಾದ್ಯಷ್ಟಕ ದಾನೇನ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಆವೃತ್ತಿ ಬಂಧ ಮೋಕ್ಷ ಇದೆಲ್ಲವನ್ನು ಕೂಡ ಕೊಟ್ಟು ಆತನನ್ನು ಇವನು ಪಾಲಿಸ್ತಾ ಇದ್ದಾನೆ. ಆದ್ದರಿಂದ ಈ ಭಗವಂತ ವಿಶ್ವಭುಕ್ ಆಗಿದ್ದಾನೆ ಅಂತ ಇದು ನಾನು ಮಾಡಿಕೊಂಡಿರುವಂತಹ ಅರ್ಥ. ಇದೇ ಅರ್ಥವನ್ನೇ ಈ ಬೃಹತಿ ಮಂತ್ರವು ಕೂಡ ಪೂರ್ಣವಾಗಿ ವರ್ಣನೆ ಮಾಡೇ ಇದೆ. ನಮಗದರಲ್ಲೂ ಕಂಡು ಬಂದೇ ಬರ್ತದೆ. ಇವನ ಈ ಶರೀರಗಳನ್ನು ನಾಶ ಮಾಡು, ಮುಕ್ತಿ ಕೊಡು ಅಂತ ಅರ್ಥ. ಜಗಂಥ ಪ್ರತಿನಿಧಸ್ಯೋಹ, ನಮಗೆ ಅಜ್ಞಾನದ ನಮ್ಮ ಶತ್ರುವಾದ ನಮ್ಮನ್ನು ಕಟ್ಟಿ ಹಾಕಿರುವ ಅಜ್ಞಾನದ ಕಾರಣದಿಂದಾಗಿ ಈ ಶರೀರಗಳು ಬಂದಿವೆ. ಈ ಶರೀರಗಳಿಂದ ನಮ್ಮನ್ನು ನೀನು ಬಿಡುಗಡೆ ಮಾಡು, ಶರೀರಗಳನ್ನು ನಾಶ ಮಾಡು. ಹೇಗೆ ನಾಶ ಮಾಡೋದು ಅಂದರೆ ನಿನ್ನ ಪ್ರಜ್ಞೆಯ ಮೂಲಕ, ನಿನ್ನ ಅಗಾಧವಾದ ಪ್ರಜ್ಞೆಯ ಮೂಲಕ ನಮಗೆಲ್ಲರಿಗೂ ಕೂಡ ತತ್ವಜ್ಞಾನವನ್ನು ಕೊಟ್ಟು ನಮ್ಮನ್ನು ನೀನು ಪಾರು ಮಾಡಬೇಕು ಅಂತ ಅದರ ತಾತ್ಪರ್ಯ. ಇದರ ಭಾವಾರ್ಥ ಹೀಗಾಗ್ತದೆ. ಸಕಲ ಶಾಸ್ತ್ರಗಳ ಪ್ರವರ್ತಕನಾದಂಥ ಸ್ವಾಮಿಯಾದಂಥ ಭಗವಂತನೇ, ಇಂದ್ರ ಅಂದರೆ ಸ್ವಾಮಿ, ಸಕಲ ಶಾಸ್ತ್ರಗಳ ಪ್ರವರ್ತಕ ನೀನು. ಅಂಥ ಭಗವಂತನೇ ಈ ಜೀವನಿಗೆ ನೀನು ಶಾಸ್ತ್ರವನ್ನು ಉಪದೇಶ ಮಾಡ್ತಿ. ಎಂಥವನು ಅವನು ಜೀವ? ಶಾಸ್ತ್ರಾಧ್ಯಯನ ಮಾಡಿ ತತ್ವಜ್ಞಾನ ಪಡೆಯಬೇಕು ಅಂತಲೇ ತನ್ನ ಜೀವನವನ್ನೇ ಅರ್ಪಿಸಿದಂಥ ಸಾಧಕ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾನೆ. ಅಧ್ಯಾತ್ಮ ಅನ್ನೋದು ಕೇವಲ ಟೈಮ್ ಪಾಸ್ ಆಗಬಾರದು. ಅಧ್ಯಾತ್ಮಕ್ಕಾಗಿ ಅಷ್ಟು ತನ್ನನ್ನು ತೀವ್ರವಾಗಿ ಸೀರಿಯಸ್ ಆಗಿ ತೊಡಗಿಸಿಕೊಂಡವನು. ಅಂಥವನಿಗೆ ನೀನು ಈ ತತ್ವಜ್ಞಾನವನ್ನು ಕೊಡ್ತಿ, ಶಾಸ್ತ್ರವನ್ನು ಉಪದೇಶ ಮಾಡ್ತಿ. ಹಾಗೂ
ಆತನ ಪ್ರಾರಬ್ಧವನ್ನು ಮತ್ತು ಅವನ ಶತ್ರುವಾದ ಅಜ್ಞಾನವನ್ನು ಕೂಡ ಕಳೆದು ಅವನನ್ನು ಸನ್ಮಾರ್ಗಕ್ಕೆ ನೀನು ತೊಡಗಿಸ್ತಿ. ಅವನ ನೂರಾರು ದೇಹಗಳನ್ನು, ಎಲ್ಲ ದೇಹಗಳು, ಹಿಂದೆ ಅವನಿಗೆ ಬಂದಿರುವಂಥ ಎಲ್ಲ ದೇಹಗಳು, ಮುಂದೂ ದೇಹಗಳು ಬರುವವೆ. ಹಿಂದೆ ಬಂದದ್ದನ್ನಂತೂ ನಾಶಪಡಿಸಿಯೇ ಇದ್ದಾನೆ ಭಗವಂತ, ಮುಂದೆ ಬರುವುದನ್ನು ನಾಶಪಡಿಸ್ತಾನೆ. ಹೀಗೆ ಅವನು ಎಷ್ಟು ಜನ್ಮಗಳನ್ನು ತಳಿಬೇಕಾಗಿದೆಯೋ ಎಲ್ಲ ಜನ್ಮವನ್ನು ಕಳೆಯುವಂತೆ ಮಾಡಿ ಇನ್ನು ಆತ ನಮ್ಮನ್ನು ಹುಟ್ಟಿಸದೇ ಇರುವಂತೆ ಅವನು ನೋಡ್ತಾನೆ. ನಾಶಪಡಿಸಿದ್ದಿ, ಆತನಿಗೆ ಪುನರ್ಜನ್ಮ ಇಲ್ಲದಂತೆ ಮಾಡಿ ಮುಕ್ತಿ ನೀಡ್ತೆ ನೀನು. ಹಿಂದೆ ಅನೇಕ ಜನರಿಗೆ ಈ ಥರದ ನೀನು ಅನುಗ್ರಹವನ್ನು ಮಾಡಿದ್ದಿ. ಇನ್ನು ನೀನು ನಮಗೆ ಮತ್ತೆ ಈ ತತ್ವಜ್ಞಾನವನ್ನು ಕೊಡಬೇಕು ಅಂತ, ಅದರ ತತ್ವಜ್ಞಾನವನ್ನು ಕೊಟ್ಟು ನಮ್ಮನ್ನು ಸಲಹಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಈ ಜಗತ್ತೆಲ್ಲವೂ ಕೂಡ ಆ ಭಗವಂತನ ಭೋಗಕ್ಕಾಗಿ ಇದೆ ಅಂತನ್ನುವುದನ್ನು ಈ ಪುರಾಣವು ಕೂಡ ಹೇಳ್ತದೆ. ಸೃಷ್ಟಿಕರ್ಮಣಿ ಅಯೋಜಯತ್, ಚತುರ್ಮುಖ ಬ್ರಹ್ಮನನ್ನ ಭಗವಂತ ಸೃಷ್ಟಿಕರ್ಮದಲ್ಲಿ ತೊಡಗಿಸಿದ. ಸಹ ಅಸೃಜತ್ ಭುವನಂ ಸರ್ವಂ ಆದ್ಯಾರ್ಥಂ ಹರೆಯೇ ವಿಭು. ಭಗವಂತನ ಭೋಗಕ್ಕಾಗಿ ಇದೆಲ್ಲವೂ ಕೂಡ ಹೀಗೆ ಸಿದ್ಧವಾಯಿತು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಇಂಥ ಅಪಾರವಾದ ಪ್ರಪಂಚವೂ ಕೂಡ ಅವನ ಭೋಗಕ್ಕಾಗಿ ಇರುವುದರಿಂದ ಅವನನ್ನೇ ವಿಶ್ವಭುಕ್ ಅಂತ ಹೇಳಬೇಕು. ಅತ್ತಾಚರಾಚರ ಗ್ರಹಣಾತ್, ಚರಾಚರ, ಚರ ಅಂದರೆ ಚೇತನ, ಅಚರ ಅಂದರೆ ಅಚೇತನ, ಚರ ಅಂದರೆ ಜಂಗಮ, ಅಚರ ಅಂದರೆ ಸ್ಥಾವರ. ಹೀಗೆ ಎಲ್ಲವನ್ನೂ ಕೂಡ ಆ ಭಗವಂತ ನುಂಗಿ ಹಾಕ್ತಾನೆ ಅಂತ ಹೀಗೆ ವರ್ಣನೆ ಇದೆ. ಮೃತ್ಯುರ್ಯಸ್ಯೋಪಸೇಚನಂ ಯಸ್ಯ ಬ್ರಹ್ಮಚ ಕ್ಷತ್ರಂ ಚ ಉಭಯ ಭವತಿ ಓಜನಃ ಮೃತ್ಯುರ್ಯಸ್ಯೋಪಸೇಚನಂ ಕೈಯಿತ್ಥಾ ವೇದ ಎತ್ತ ಸಹ ಅಂತ ಹೀಗೆ ಇನ್ನೊಂದು ಕಾಟಕೋಪನಿಷತ್ತಿನ ಮಂತ್ರವೂ ಕೂಡ ಇದೆ. ಬ್ರಾಹ್ಮಣ ವರ್ಣದ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮನನ್ನ ಮತ್ತೆ ಕ್ಷತ್ರ ವರ್ಣದ ಅಭಿಮಾನಿಯಾದಂತಹ ಮುಖ್ಯಪ್ರಾಣನನ್ನ, ಹಾಗೆ ಇವರೆಲ್ಲರನ್ನೂ ಕೂಡ ಇವನು ಅನ್ನದಂತೆ, ಅವರೆಲ್ಲರೂ ಇವನ ಪಾಲಿಗೆ ಅನ್ನ. ಪ್ರಳಯ ಕಾಲದಲ್ಲಿ ಅವರನ್ನು ನುಂಗೇ ಬಿಡ್ತಾನೆ. ಉಭಯ ಭವತಿ ಓದನ, ನಮ್ಮೆಲ್ಲರನ್ನೂ ನುಂಗುವಂಥ ಈ ಯಮ ಏನಿದ್ದಾನೆ, ಆ ಯಮ ಆ ಭಗವಂತನಿಗೆ ಒಂದು ಹೋಳು ಉಪ್ಪಿನಕಾಯಿ ಮಾತ್ರ. ಮೃತ್ಯುರ್ಯಸ್ಯ ಉಪಸೇಚನಂ ಅಂತ ಹೀಗೆ ಉಪನಿಷತ್ತು ಅವನು ವರ್ಣನೆ ಮಾಡ್ತದೆ. ಅದಲ್ಲದೆ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಶ್ರೋತ್ರ ನಮ್ಮ ಕಿವಿಗಳು, ಕಣ್ಗಳು, ತ್ವಗೇಂದ್ರಿಯ, ರಸನೇಂದ್ರಿಯ, ಘ್ರಾಣ, ಈ ಮನಸ್ಸು ಇದರೊಳಗೆ ಅವನೇ ಇದ್ದಾನೆ. ಅವನೊಳಗಿದ್ದು ತಾನು ಎಲ್ಲವನ್ನೂ ಭೋಗ ಮಾಡ್ತಾನೆ. ರೂಪವನ್ನು ನೋಡ್ತಾನೆ, ರಸವನ್ನು ಅನುಭವಿಸ್ತಾನೆ, ಶಬ್ದವನ್ನು ಕೇಳ್ತಾನೆ. ಅವನು ಮಾಡಿದ್ರಿಂದ ನಮಗಿದೆಲ್ಲವೂ ಕೂಡ ಬರುವುದು ಅಂತ ಅದರ ತಾತ್ಪರ್ಯ. ಸ ಏತೈರಿಂದ್ರಿಯೈಃ ವಿಷ್ಣು ಭೋಗಾನ್ ಅನುಭವತ್ಯಜಃ ಸ್ವರೂಪೇಣ ಇವ ಶಕ್ತೋಪಿ ಜೀವದೇವ ಸ್ಥಿತೋ ಹರಿಹಿ. ಅವನಿಗೆ ಸ್ವಯಂ ಭಗವಂತನಿಗೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅವನಿಗೇನು ಜೀವನ ದೇಹದೊಳಗಿದ್ದು ಭೋಗ ಮಾಡಬೇಕು ಅಂತಿಲ್ಲ, ತಾನಾಗೇ ಅದನ್ನು ಮಾಡಬಹುದು ಅವನು. ಆದರೂ ಜೀವನ ದೇಹದೊಳಗಿದ್ದು ಭೋಗ ಮಾಡಿ ಜೀವನಿಗೂ ಒಂದಷ್ಟು ಭೋಗ ಮಾಡಿಸ್ತಾನಷ್ಟೆ. ಭುಂಕ್ತೆ ತದಿಂದ್ರಿಯೈಃ ಭೋಗಾನ್ ಇಂದ್ರಿಯೈಃ ಸ್ವಕೈಃ ಜೀವಂ ತದಿಂದ್ರಿಯಾಣ್ಯೇವ ಪ್ರಾಣಂ ಚ ವ್ಯಾಪ್ಯ ಕೃತ್ಸ್ನಶಃ ಭುಂಕ್ತೆ ತದ್ಗುಣಾನ್ ವಿಷ್ಣು ನೈವ ದೋಷಾನ್ ಕದಾಚನ. ಎಲ್ಲ ಗುಣಗಳನ್ನೇ, ಶುಭವನ್ನೇ ಸ್ವೀಕಾರ ಮಾಡ್ತಾನೆ ಹೊರತು ಯಾವತ್ತೂ ಕೂಡ ಯಾವ ದೋಷವನ್ನು ಆ ಭಗವಂತ ಸ್ವೀಕಾರ ಮಾಡುವುದೇ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಇವೆಲ್ಲವೂ ಕೂಡ ಇವೆಲ್ಲ ವೇದವಾಕ್ಯಗಳು ಅದನ್ನೇ ಹೇಳ್ತವೆ. ಸ್ರಷ್ಟ, ಜಗತ್ತನ್ನು ಸೃಷ್ಟಿಸುವವನು, ಪಾಲಿಸುವವನು; ಅತ್ತ, ಅದನ್ನು ನುಂಗಿ ನೀರು ಕುಡಿಯುವವನು. ಹೀಗೆ ಎಲ್ಲವೂ ಕೂಡ ಆ ಭಗವಂತನ ಭೋಗಕ್ಕಾಗಿಯೇ ಇದೆ ಅಂತದು ನಮಗೆ ಕಂಡು ಬರ್ತದೆ. ಆತ್ಮಾಂತರಾತ್ಮೇತಿ ಹರಿಹಿ ಏಕೈವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯ ನಿತ್ಯಂ ರಸಂ ಪಿಬತಿ ಕರ್ಮಜಂ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೊಂದು ಕಡೆ ಬರುವಂಥ ಮಾತು. ಒಬ್ಬನೇ ಭಗವಂತ ಮೂಲತಃ, ಆದರೆ ಆತ್ಮ, ಅಂತರಾತ್ಮ ಅಂತ ಎರಡು ರೂಪಗಳಿಂದ ಇದ್ದು ಹೃದಯದೊಳಗಿದ್ದು ಈ ಶುಭ ಭೋಗವನ್ನು ಮಾಡ್ತಾನೆ ಅಂತ. ಗುಹಾಂ ಪ್ರವಿಷ್ಟವು ಆತ್ಮಾನೋಹಿ ತದ್ದರ್ಶನಾತ್ ಅಂತ ಸೂತ್ರ. ಗುಹಾಂ ಪ್ರವಿಷ್ಟವು ಆತ್ಮಾನೋ, ಜೀವನ ಹೃದಯ ಗುಹೆಯಲ್ಲಿ ಇಬ್ಬರು ಆತ್ಮರಿದ್ದಾರೆ. ಅವನೇ ಒಬ್ಬ ಅಂತರಾತ್ಮ ಮತ್ತು ಆತ್ಮ ಅಂತಿಬ್ರು.
ಗುಹಾಂ ಪ್ರವಿಷ್ಟೋ ಪಿಬಂತು ವಿಷ್ಣು ರೂಪೇ ಏವ. ಹೃದಯದೊಳಗಿರುವವರು ಬೇರೆ ಯಾರೂ ಅಲ್ಲ, ಭಗವಂತನ ಎರಡು ರೂಪಗಳನ್ನೇ ಆ ಥರ ಹೇಳಿದ್ದಾರಷ್ಟೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕಶಃ ತ್ರೀಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಅಂತ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಆ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪ್ರಸಂಗದಲ್ಲಿ ಬರ್ತದೆ. ಜಗತ್ತಿನಲ್ಲಿ ಅನೇಕ ಭೂತಗಳಿವೆ, ಆದರೆ ಆ ಎಲ್ಲ ಭೂತಗಳಿಗಿಂತ ದೊಡ್ಡ ಭೂತ ಅಂದರೆ ಈ ಭಗವಂತ. ಅವನು 3 ಲೋಕಗಳನ್ನು ವ್ಯಾಪಿಸಿಕೊಂಡಿದ್ದಾನೆ. ಭೂತಾತ್ಮ ಎಲ್ಲ ಭೂತಗಳ ಒಳಗಿದ್ದಾನೆ. ಭುಂಕ್ತೆ ವಿಶ್ವಭುಕ್ ಅಂತ ಅಲ್ಲಿ ಶಬ್ದ ಇದೆ. ಜಗತ್ತೆಲ್ಲವನ್ನು ಕೂಡ ಅವನು ನುಂಗಿ ಹಾಕ್ತಾನೆ. ಭೂತ ಅಂದ್ರೆ ಏನು? ಭೂತ ಶಬ್ದ ಪ್ರವೃತ್ತಿ ನಿಮಿತ್ತಂ ಅಸ್ತಿತ್ವಮೇವ. ಅವನು ಈ ಭೂತ ಅಂತ ಯಾಕೆ ಕರೀತಾರೆ ಭಗವಂತನನ್ನ ಅಂದರೆ, ಅವನು ಈ ಶರೀರದೊಳಗೆ ಇರುವುದರಿಂದಲೇ ಆತನನ್ನ ಭೀಷ್ಮ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ನಾವೆಲ್ಲರೂ ಶರೀರದೊಳಗಿರುವುದರಿಂದ ನಮ್ಮನ್ನ ಭೂತ ಅಂತಂತಾರೆ. ಆದರೆ ನಾವು ಎಲ್ಲರ ಶರೀರದೊಳಗಿಲ್ಲ. ಮತ್ತೆ ಹಿಂದೆ ಅನೇಕ ಶರೀರಗಳು ನಮ್ಗೆ ಆಗಿ ಹೋಗಿವೆ, ಅಲ್ಲಿ ನಾವಿಲ್ಲಿ ಈಗಿಲ್ಲ. ಮುಂದೆ ಅನೇಕ ಶರೀರಗಳು ನಮಗೆ ಬರುವಿವೆ, ಅಲ್ಲಿ ಕೂಡ ನಾವು ಈಗಿಲ್ಲ. ಆದರೆ ಭಗವಂತ ಎಲ್ಲರ ಶರೀರಗಳಲ್ಲಿ ಎಲ್ಲ ಕಾಲದಲ್ಲೂ ಇದ್ದವನಾದ್ದರಿಂದ ದೊಡ್ಡ ಸಾರ್ವದೇಶಿಕ ಸಾರ್ವಕಾಲಿಕ ಅಸ್ತಿತ್ವ ಇರುವುದರಿಂದ ಅವನೇ ಭೂತ. ಮತ್ತೆ ಅಲ್ಪಕಾಲಿಕ ಅಲ್ಪ ದೇಶಿಕ ಅಸ್ತಿತ್ವ ಜೀವನಿಗಿದೆ, ಅದರಿಂದ ಇವನು ಸಣ್ಣ ಭೂತ ಅಂತ ಅದರ ಅಭಿಪ್ರಾಯ ಆಗ್ತದೆ. ಈ ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವ ಜೀವ ಸಂಘತಃ. ವಿಶ್ವ ಅನ್ನೋ ಶಬ್ದಕ್ಕೆ ಜೀವ ಅಂತ ಒಂದು ಅರ್ಥ ಹೇಳಿದ್ದೆ ನಾನು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ವಿಶ್ವರೇ. ವಾಯುವನ್ನು ಕೂಡ ವಿಶ್ವ ಅಂತ ಹೇಳ್ತಾರೆ, ಅದು ಹಿಂದೆ ಬಂದಿದೆ ಇದೇ ವಿಷ್ಣು ಸಹಸ್ರನಾಮದ ಪ್ರವಚನದಲ್ಲೇ. ಈ ವಿಶ್ವ ಅನ್ನೋದು ಪೂರ್ಣತೆಯನ್ನು ಹೇಳ್ತದೆ. ಈ ಮುಖ್ಯ ಪ್ರಾಣನನ್ನು ಯಾಕೆ ವಿಶ್ವ ಅಂತಾರೆ ಅಂದರೆ, ಜೀವ ಸಂಘಕ್ಕಿಂತ ನಮ್ಮೆಲ್ಲರಿಗಿಂತಲೂ ಆತ ಶ್ರೇಷ್ಠ, ನಮ್ಮೆಲ್ಲರಿಗಿಂತ ಆತನ ಪೂರ್ಣತೆ ದೊಡ್ಡದು. ಆದ್ರಿಂದ ಅವನನ್ನು ವಿಶ್ವ ಅಂತ ಹೇಳ್ತಾರೆ. ಆ ವಾಯುವನ್ನು ಕೂಡ ಆತ ನುಂಗಿ ನೀರು ಕುಡಿತಾನೆ. ಪ್ರಳಯ ಕಾಲದಲ್ಲಿ ಆತನನ್ನು ಕೂಡ ನಾಶ ಮಾಡೇ ಮಾಡ್ತಾನೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭಯ ಭವತಿ ಓಜನಃ ಅಂತ ನಾನು ಕಾಟಕೋಪನಿಷತ್ತಿನ ಪ್ರಮಾಣ ಹೇಳಿದೆ. ಈ ವಾಯುರನಿಲಂ ಅಮೃತಂ ಅಥೇಲಂ ಭಸ್ಮಾಂತಂ ಶರೀರಂ ಅಂತ ಹೀಗೆ ಈಶಾವಾಸ್ಯ ಉಪನಿಷತ್ತು ಹೇಳಿದೆ. ಮುಖ್ಯ ಪ್ರಾಣ ಅಂತ ದೊಡ್ಡ ದೇವತೆಯನ್ನೇ ಇವನು ಭೋಗ ಮಾಡಿಬಿಡ್ತಾನೆ, ನಾಶ ಮಾಡಿಬಿಡ್ತಾನೆ, ನುಂಗಿಬಿಡ್ತಾನೆ. ವಾಯು, ಅವನಿಗೆ ವಾಯು ಅಂತ ಹೆಸರು. ಯಾಕೆಂದ್ರೆ ಪರಮಾತ್ಮನಲ್ಲಿ ಯಾವತ್ತೂ ಇರುವುದರಿಂದ. ವಾಯುರನಿಲಂ ಅಮೃತಂ, ಅವನಿಗೆ ಅಮೃತ ಅಂತ ಕರೀತಾರೆ. ಅತಿರೋಹಿತ ವಿಜ್ಞಾನಾತ್ ವಾಯುರಪಿ ಅಮೃತ ಸ್ಮೃತಃ, ಎಂದೂ ಅವನ ಜ್ಞಾನ ನಾಶ ಆಗೋದಿಲ್ಲ. ಆದ್ದರಿಂದ ಅಮೃತ ಅನಿಸ್ಕೊಟ್ಟಿರುವ ವಾಯುವು ಕೂಡ ಅವನ ಸಾಧನೆಯ ಒಂದು ಕಲ್ಪ ಮುಗಿದಾಗ ಪರಮಾತ್ಮ ಎಂಬ ಜ್ಯೋತಿಯಲ್ಲಿ ಸುಟ್ಟು ಬೂದಿಯಾಗಿ ಬಿಡ್ತಾನೆ ಅಂತ ಈಶಾವಾಸ್ಯ ಉಪನಿಷತ್ತು ಅದನ್ನ ವರ್ಣನೆ ಮಾಡ್ತದೆ. ಹೀಗೆ ಮುಖ್ಯ ಪ್ರಾಣನನ್ನೇ, ಚತುರ್ಮುಖ ಬ್ರಹ್ಮನನ್ನೇ ನುಂಗಿ ಹಾಕ್ತಾನೆ ಅಂದ್ರೆ ಮತ್ತಿನ್ನು ನಮ್ಮಂಥವರ ಗತಿಯನ್ನು ನಾವು ಏನು ಹೇಳಬೇಕಾಗಿಲ್ಲ. ಇದಂ ವಾಯುವಧಿಷ್ಠಿತಂ ಅಚಿತ್ ಶರೀರಂ ಪರಮಾತ್ಮಾಗ್ನೌ ಭಸ್ಮೀಭಾವೇನ ವಿನಶ್ಯತಿ. ಪರಮಾತ್ಮ ಎಂಬ ಅಗ್ನಿಯಲ್ಲಿ ವಾಯುವಿನ ಶರೀರವು ಕೂಡ ಭಸ್ಮ ಆಗಿ ಹೋಗ್ತದೆ ಅಂತ ತ್ರವಿಕ್ರಮಾರ್ಯ ದಾಸರು ಅವರ ಒಂದು ಟೀಕಾ ಹೀಗೆ ಹೇಳ್ತದೆ. ವಿಶ್ವಭುಕ್ ಅಂದ್ರೆ ಈ ವಿಶ್ವ ಅಂದ್ರೆ ಜೀವ, ವಿಶ್ವ ಅಂದ್ರೆ ಮುಖ್ಯ ಪ್ರಾಣ, ವಿಶ್ವ ಅಂದ್ರೆ ಎಲ್ಲದು, ಅದೆಲ್ಲವನ್ನೂ ಭೋಗ ಮಾಡುವವನು ಅಂತೆಲ್ಲ ಅರ್ಥ ಬಂತು. ಅದಲ್ಲದೆ ವಿಶ್ವ ಪೂರ್ಣಸ್ಸನ್ನೇವ, ವಿಶ್ವ ಅಂದ್ರೆ ಅವನು ಪೂರ್ಣನ, ತಾನು ಸ್ವಯಂ ಪೂರ್ಣ. ನಾವು ಅಪೂರ್ಣರಾಗಿದ್ದು ನಮ್ಮ ಅಪೂರ್ಣತೆಯನ್ನು ಕಳ್ಕೊಳ್ಳಿಕ್ಕೋಸ್ಕರ ಭೋಗ ಮಾಡುವವರು. ಅವನು ಹಾಗಲ್ಲ, ಪೂರ್ಣನೇ ಆಗಿದ್ದಾನೆ, ಕೇವಲ ಲೀಲೆಯಿಂದ ಭೋಗ ಮಾಡ್ತಾನಷ್ಟೆ. ವಿಶ್ವಶ್ಚಾಸವು ಪೂರ್ಣಶ್ಚ ಅಂತ ಹೀಗೆ ಅದಕ್ಕೆ ವಿಗ್ರಹ ಮಾಡಬೇಕು. ವಿಶ್ವಂ ಭುನಕ್ತಿ ಇತಿ ವಿಶ್ವಭುಕ್ ಅಂತ ಹಿಂದಿಂದು. ಈಗ ವಿಶ್ವಶ್ಚಾಸವು ಪೂರ್ಣಶ್ಚ ವಿಶ್ವಭುಕ್ ಅಂತ ಹೀಗಿನ ಅರ್ಥ. ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಭುಂಕ್ತಯೇವತು. ಅವನು ಪೂರ್ಣಾನಂದ, ಆದರೂ ಕೂಡ ಅವನು ಭೋಗ ಮಾಡುವುದು ಕೇವಲ ಲೀಲೆ. ನಾನು ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ಉದೀರ್ಯತೆ ಅಂತ ಹೇಳಿದ್ದೆ. ಆ ಒಂದು ಪ್ರಮಾಣವನ್ನು ಕೂಡ ಇಲ್ಲಿ ಸಗರಿ ಆಚಾರ್ಯರು ಇಲ್ಲಿಯೂ ಹೇಳಿದ್ದಾರೆ. ಹಿಂದೆನೂ ಕೂಡ ಅವ್ರು ಹೇಳಿದ್ರು, ಈಗಲೂ ಕೂಡ ನಾವು ಅದನ್ನ ಕೇಳ್ತಾ ಇದ್ದೀವಿ. ವಿಶ್ವೇನ ಸಹ ಭುಂಕ್ತೆ ಅಂತ. ಈ ನಮ್ಮ ಈ ಜೀವನ ಒಳಗಿದ್ದು ಭೋಗ ಮಾಡ್ತಾನೆ, ಜೀವನಿಗೆ ಭೋಗ ಕೊಡ್ತಾನೆ, ಅದೆಲ್ಲ ಸರಿ. ಇನ್ನ ಜೀವನ ಜೊತೆಗೆ ಭೋಗ ಮಾಡ್ತಾನೆ, ತಾನು ಭೋಗ ಮಾಡಿ ಜೀವನಿಗೂ ಒಂದಿಷ್ಟು ಭೋಗ ಕೊಡ್ತಾನಷ್ಟೆ. ಸಹಭೋಗ ಅಂತ ಬಂದಿದೆ. ಮುಖ್ಯ ಪ್ರಾಣನಿಗೆ ಸಹಭೋಗ ಕೊಡ್ತಾನೆ,
ಆ ಋಜುಗಣಸ್ಥನಾದಂಥ ಮುಖ್ಯ ಪ್ರಾಣನಿಗೆ ಬ್ರಹ್ಮದೇವನಿಗೆ ಸಹಭೋಗ ಕೊಡ್ತಾನೆ ಅಂತ. ತನ್ನ ಜೊತೆಗೆ ಭೋಗ. ವಿಶ್ವೇನ ಸಹ ಭುಂಕ್ತೆ ಇತಿ ವಿಶ್ವಭುಕ್ ಅಂತ ಹೀಗದರ ಅರ್ಥ ಆಗ್ತದೆ. ಎಲ್ಲ ಜೀವರ ಇಂದ್ರಿಯಗಳನ್ನು ಪ್ರವೇಶ ಮಾಡಿರುವುದರಿಂದ ಇಂದ್ರಿಯಾಣಿ ವಿಶತಿ ಇತಿ ವಿಶ್ವ, ವಿಶ್ವನಾಗಿದ್ದು ಆಯಾ ಇಂದ್ರಿಯಗಳ ದ್ವಾರ ಭೋಗವನ್ನು ಮಾಡ್ತಾನೆ ಅಂತ ಅದರ ಅರ್ಥ. ವಿಶ್ವವನ್ನು ರಕ್ಷಿಸುವವನು, ಜೀವಾತ್ಮರನ್ನು ರಕ್ಷಿಸುವವನು ಅಂತ ಕೂಡ ಅದಕ್ಕೆ ಅರ್ಥ ಆಗ್ತದೆ. ಈ ವಿಶ್ವ ಅಂದರೆ ವಿಶ್ವಂ ಭುನಕ್ತಿ ಅಂದರೆ ಪಾಲಯತಿ, ವಿಶ್ವ ಅಂದರೆ ಜಗತ್ತು ಅಂತ ಅರ್ಥ. ವಿಶ್ವಾನ್ ಜೀವಾನ್ ಭುನಕ್ತಿ ಇತಿ ವಿಶ್ವಭುಕ್, ಇದು ಮತ್ತೊಂದು ಅರ್ಥ. ಎಲ್ಲ ಜೀವರನ್ನು ಕಾಪಾಡುವವನು ಅಂತ ಅದರ ತಾತ್ಪರ್ಯ. ಆಯಾ ಪದಾರ್ಥದ ಒಳಗೆ ಪ್ರವೇಶ ಮಾಡಿ ಅದೆಲ್ಲವನ್ನು ಕೂಡ ಜಡ ಇರಬಹುದು, ಚೇತನ ಇರಬಹುದು, ಎಲ್ಲದರೊಳಗಿದ್ದು ಅದನ್ನು ಆತ ಪಾಲಿಸ್ತಾ ಇದ್ದಾನೆ ಅಂತ ಇದು ಮತ್ತೊಂದು ಅರ್ಥ ಆಗ್ತದೆ. ಹೀಗೆ ಜೀವರನ್ನು ರಕ್ಷಿಸ್ತಾ ಇದ್ದಾನೆ, ಮುಖ್ಯ ಪ್ರಾಣನನ್ನಂತೂ ವಿಶೇಷವಾಗಿ ರಕ್ಷಿಸ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಯಾವಾಗ ಏನೇನು ಸಿಗಬೇಕು, ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಯಾರ್ಯಾರಿಗೆ ಏನೇನು ಪ್ರಾಪ್ತ ಆಗಬೇಕು ಅದೆಲ್ಲವನ್ನು ಕೂಡ ಭಗವಂತ ಮಾಡ್ತಾ ಇದ್ದಾನೆ ಅಂತ ಅರ್ಥ. ತತ್ರ ತತ್ರ ಸ್ಥಿತೋ ವಿಷ್ಣು ನಿತ್ಯಂ ರಕ್ಷಿತಿ ನಿತ್ಯದ. ಈ ಪ್ರತಿಯೊಂದು ಪದಾರ್ಥದ ಒಳಗಿದ್ದು ಅವನನ್ನು ಆಯಾ ಪದಾರ್ಥವನ್ನು ಅವನು ಪಾಲಿಸ್ತಾ ಇದ್ದಾನೆ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಹೀಗೆ ನಮ್ಮ ಗುರುಗಳಾದಂಥ ಸಗರಿಯಾಚಾರ್ಯರು ಸಂಗ್ರಹ ಮಾಡಿದಂಥ ಅನೇಕ ಪ್ರಮಾಣಗಳನ್ನು ವಿಶ್ವಭುಕ್ ಅಂತ ಅನ್ನೋದಕ್ಕೆ ನಾವು ನೋಡಿದ್ದೀವಿ. ವಿಶ್ವ ಅನ್ನೋ ಶಬ್ದಕ್ಕೇನೆ ಎಲ್ಲವೂ ಅಂತ ಅರ್ಥ, ಮುಖ್ಯ ಪ್ರಾಣ ಅಂತ ಅರ್ಥ, ಜೀವ ಅಂತ ಅರ್ಥ, ವಿಶ್ವ ಅನ್ನೋ ಶಬ್ದಕ್ಕೇನೆ ಪರಮಾತ್ಮ ಅಂತ ಅರ್ಥ. ಹೀಗೆಲ್ಲ ಅನೇಕ ಅರ್ಥಗಳು ಅದಕ್ಕೆ ಇದ್ದೇ ಇವೆ. ಆದ್ದರಿಂದ ಇಷ್ಟೆಲ್ಲ ಅರ್ಥಗಳನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಇನ್ನು ಈ ವಿಶ್ವ ಅನ್ನೋ ಬುಕ್ ಅನ್ನೋ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಏನೂ ಅರ್ಥ ಬಂದಿಲ್ಲ. ಲಕ್ಷಾಲಂಕಾರದಲ್ಲಿ ಹಿಂದೆ ಅನಿಲ ಅನ್ನೋ ಶಬ್ದಕ್ಕೆ ಅರ್ಥ ಬಂದಿದೆ. ಅದಾದಮೇಲೆ ಸತ್ಕೃತಿ ಅನ್ನೋ ಶಬ್ದಕ್ಕೇನೆ ಅರ್ಥ ಬರ್ತದೆ. ಆದ್ದರಿಂದ ನಾವು ಅದನ್ನು ನೋಡಬೇಕಾಗಿಲ್ಲ. ಶಾಂಕರ ಭಾಷ್ಯದಲ್ಲಿ ಏನು ಅರ್ಥ ಹೇಳ್ತಾರೆ ಅನ್ನೋದೊಂದಿಷ್ಟನ್ನು ನಾವೀಗ ಗಮನಿಸಬೇಕು. ವಿಶ್ವವನ್ನು ಭೋಗ ಮಾಡುವವನು, ಜನರನ್ನು ಕಾಪಾಡುವವನು ಅಂತ ಅರ್ಥ. ಈಗಾಗಲೇ ಆ ಅರ್ಥಗಳನ್ನು ಕೂಡ ನಾವು ನೋಡಿಯೇ ಇದ್ದೀವಿ. ಈ ಪರಾಶರ ಭಟ್ಟರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ವಿಶ್ವಭುಗ್ ವಿಭು ಎಲ್ಲ ಕಡೆಗೂ ವ್ಯಾಪಿಸಿ ಕಾಪಾಡುವವನು. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ ನಾಮಾನಿ ಕೃತ್ವ ಅಭಿವದನ್ ಯದಾಸ್ತೆ ಅಂತ ಪುರುಷ ಸೂಕ್ತದ, ಯಜುರ್ವೇದಿಯ ಪುರುಷ ಸೂಕ್ತದ ಮಾತೊಂದನ್ನು ಅವರು ಉದ್ಧರಿಸ್ತಾರೆ. ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಅವರೆಲ್ಲರನ್ನು ಕಾಪಾಡ್ತಾನೆ. ಸತ್ಸೃಷ್ಟಂ ವ್ಯಾಪ್ಯ ವೈ ಭುಂಜನ್ ಪಾಲಯನ್ ವಿಶ್ವಭುಗ್ ವಿಭು. ಈ ಸೃಷ್ಟಿಸಲ್ಪಟ್ಟಂತಹ ಪ್ರತಿಯೊಂದು ವಸ್ತುವನ್ನು ಅವನು ಪ್ರವೇಶ ಮಾಡಿದ್ದಾನೆ. ಸತ್ ಸೃಷ್ಟ ತದೇವ ಅನುಪ್ರಾವಿಶತ್ ಅಂತ ಹೀಗೆ ಪ್ರವೇಶ ಮಾಡಿ ಅದೆಲ್ಲವನ್ನು ಕೂಡ ಆತ ಪಾಲಿಸ್ತಾ ಇದ್ದಾನೆ ಅಂತ ಹೀಗೆ ಅದರ ತಾತ್ಪರ್ಯ. ವಿಶ್ವಭುಕ್ ಅಂದರೆ ವಿಶ್ವವನ್ನು ಪಾಲಿಸುವವನು ಅನ್ನೋ ಅರ್ಥವನ್ನು ಅಥವಾ ಭೋಗ ಮಾಡುವವನು ಅನ್ನೋ ಅರ್ಥವನ್ನು ಸತ್ಯಸಂಧ ಸ್ವಾಮಿಗಳು ಕೂಡ ಹೇಳೇ ಇದ್ದಾರೆ. ಅವರು ಇಲ್ಲಿ ವಿಶೇಷ ಅರ್ಥವನ್ನು ಏನು ಹೇಳಿಲ್ಲ. ಆದರೆ ಅಂಥ ದೊಡ್ಡವರು ಹೇಳಿದಂಥ ಅರ್ಥಗಳನ್ನೇ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಿಂದ ಸ್ಫೂರ್ತಿ ಪಡೆದು ನಮ್ಮಂಥವ್ರು ಹೇಳಿರ್ತೇವೆ ಅಷ್ಟೇ. ವಿಶ್ವಂ ಭುಂಕ್ತೆ ಅಂದರೆ ತಿನ್ನುತ್ತಾನೆ, ಪಾಲಯತಿವ ಇತಿ ವಿಶ್ವಭುಕ್. ಇದು ಆ ವಿಶ್ವಭುಕ್ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ ಅರ್ಥ. ಹೀಗೆ 245ನೆಯ ವಿಶ್ವಭುಕ್ ಅನ್ನುವ ವಿಷ್ಣು ಸಹಸ್ರನಾಮದ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಇಷ್ಟನ್ನು ನಾವು ಕಳೆದ 2 ದಿವಸಗಳಿಂದ ನೋಡಿದ್ದೀವಿ. ವಿಶ್ವ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ. ವಿಶ್ವ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ ಇದೆ. ವಿಶ್ವಯ ಸಹ ಭುಂಕ್ತೆ, ಲಕ್ಷ್ಮೀದೇವಿ ಜೊತೆಗೆ ಯಾವತ್ತೂ ಅವನು ಭೋಗ ಮಾಡ್ತಿರ್ತಾನೆ. ಉಳಿದವ್ರು ಯಾರ್ದಾರ ಜೊತೆಗೆ ಭೋಗ ಮಾಡ್ತಾನೋ ಬಿಡ್ತಾನೋ, ಅವ್ರು ಇರ್ತಾರೋ ಇಲ್ಲೋ ಹೇಳಿಕ್ ಬರೋದಿಲ್ಲ. ಇದು ಇನ್ನೊಂದು ಅರ್ಥ. ವಿಶ್ವಯ, ವಿಶ್ವ ಶಬ್ದ ಇವನು ವಿಶ್ವನಾದರೆ ಅವಳು ವಿಶ್ವ ಅನ್ನೋದು ಹೌದು. ಅವಳ ಜೊತೆಗಿದ್ದೇ ಭೋಗ ಮಾಡ್ತಾನೆ, ಅವಳನ್ನ ಬಿಟ್ಟು ಭೋಗ ಮಾಡೋದಿಲ್ಲ. ಎಲ್ಲಿಯೇ ಯಾವುದೇ ಸ್ತ್ರೀಯಲ್ಲೇ ಆತ ರಕ್ತನಾದಂತೆ ಕಂಡ್ರು ಅಲ್ಲಿರುವ ಲಕ್ಷ್ಮೀದೇವಿಯ ರೂಪದ ಜೊತೆಗೆ ಅವನು ಭೋಗ ಮಾಡುವ. ಹೀಗೆ ವಿಶ್ವಶ್ಚಾಸವು ಭುಕ್ಚ, ಇವನು ವಿಶ್ವ ಈ ಭಗವಂತ ಮತ್ತು ಭೋಗ ಮಾಡುವವನು. ವಿಶ್ವ ಅಂದರೆ ಲಕ್ಷ್ಮೀದೇವಿ, ಅವಳ ಜೊತೆಗೆ ಭೋಗ ಮಾಡ್ತಾನೆ ಅಂತ ಎರಡನೇ ಅರ್ಥ. ವಿಶ್ವ ಅಂದರೆ ಮುಖ್ಯ ಪ್ರಾಣ, ಅವನ ಜೊತೆಗೆ ಭೋಗ ಮಾಡ್ತಾನೆ, ಅವನಿಗೆಲ್ಲ ಭೋಗಗಳನ್ನು ಕೊಡ್ತಾನೆ ಅಂತ ಅರ್ಥ. ವಿಶ್ವ ಅಂದರೆ ಜೀವ ಅಂತ ಅರ್ಥ. ಆ ಜೀವನ ಜೊತೆಗೆ ಭೋಗ ಮಾಡ್ತಾನೆ, ಜೀವನಿಗೆಲ್ಲ ಭೋಗಗಳನ್ನು ಕೊಡ್ತಾನೆ ಅಂತ ಅರ್ಥ. ಅವನಿಗೆ ಏನೇನು ಕೊಡಬೇಕೋ ಅದೆಲ್ಲವನ್ನು ಕೊಡ್ತಾನೆ.
ಹೀಗೆ ವಿಶ್ವ ಶಬ್ದಕ್ಕಿರುವ ಅನೇಕ ಅರ್ಥಗಳನ್ನು ಉಪಯೋಗ ಮಾಡಿಕೊಂಡು ನಾವು ಈ ಅದರ ಅರ್ಥವ್ಯಾಪ್ತಿಯನ್ನು ಎಷ್ಟು ಹಿಗ್ಗಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಹಿಗ್ಗಿಸಿಕೊಂಡು ಅದನ್ನು ನೋಡಿದ್ದೇವೆ. ಮುಖ್ಯವಾಗಿ ಹುಟ್ಟಿಸಿದ್ದಕ್ಕೆ ಸಾಕು, ಇನ್ನು ಹುಟ್ಟಿಸಲೇಬೇಡ ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾ ಇದೆ ಈ ಮಂತ್ರ. ನಮಗೆ ಈ ಜನನ ಮರಣಗಳ ಒಂದು ಸಂಪರ್ಕ ಹೋಗಬೇಕು ಅಂತಿದ್ರೆ ಜನ್ಮ ಮೃತ್ಯು ಜರಾತಿಗ ಆದಂತಹ ಭಗವಂತ ನಮಗೆ ತತ್ವಜ್ಞಾನವನ್ನು ಕೊಟ್ಟು ಶಾಸ್ತ್ರೋಪದೇಶ ಮಾಡಿ ತತ್ವಜ್ಞಾನವನ್ನು ಕೊಟ್ಟಾಗಲೇ ನಮಗೆ ಆ ಜನ್ಮ ಮರಣಗಳ ಸಂಕೋಲೆಯಿಂದ ಬಿಡುಗಡೆ ಸಾಧ್ಯ. ಅದು ಇಲ್ಲಿ ಬಂದಿದೆ. ಅದಕ್ಕಾಗಿ ನಾವು ಆಗಬೇಕಾದದ್ದೇನು? ದಿವೋದಾಸರು, ಲಕ್ಷ್ಮೀದೇವಿಯ ದಾಸರಾಗಬೇಕು ನಾವು. ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಶಾಸ್ತ್ರದ ದಾಸರಾಗಬೇಕು. ಅದಕ್ಕಾಗಿ ದಿವೋದಾಸ ಅನ್ನೋ ಶಬ್ದಕ್ಕೆ ಆ ಒಂದು ಅರ್ಥವನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಹೀಗೆ ಇಲ್ಲಿಗೆ ಆ ವಿಶ್ವಭುಕ್ ಎಂಬ ನಾಮದ ಶ್ರವಣ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವೆಯನ್ನು ಹೃಷಿಕೇಶನೆ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.